ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೀಡಿಯಾ ಮಾಸ್ಟರ್ಸ್. ಸ್ನೇಹಿತರೆ, ಇಡೀ ವಿಶ್ವ ಅನ್ನೋದೇ ಒಂದು ವಿಚಿತ್ರ ಹಾಗೂ ವೈಶಿಷ್ಟ್ಯಗಳ ಗೂಡು. ಇಂಥ ವಿಶ್ವವನ್ನು ಗೆಲ್ಲಬೇಕು, ನಮ್ಮ ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಆಳಬೇಕು ಅಂತ ಹೊರಟವರಿಗೇನೂ ಕಡಿಮೆ ಇಲ್ಲ. ಆ ಪ್ರಯತ್ನದಲ್ಲಿ ಯಶಸ್ಸು ಎಷ್ಟು ಜನಕ್ಕೆ ಸಿಕ್ಕಿದೆ ಅಂತ ಹುಡುಕ್ತಾ ಹೋದರೆ ನಮಗಲ್ಲಿ ಬೆರಳೆಣಿಕೆಯಷ್ಟು ಮಂದಿ ಸಿಗ್ತಾರೆ ಅಷ್ಟೇ. ಅಂಥ ಮಹಾವೀರರ ಪೈಕಿ ಒಬ್ಬ ಆ ಸಾಮ್ರಾಟ. ಅವನ ಹೆಸರು ಕೇಳಿದರೆ ಚೀನಾದ ಜನ ಇವತ್ತಿಗೂ ಬೆಚ್ಚಿ ಬೀಳ್ತಾರೆ. ಯುರೋಪಿನ ಜನ ಹೌಹಾರ್ತಾರೆ. ಚೀನಾದಿಂದ ಟರ್ಕಿವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಆ ನಾಯಕ ಭಾರತದ ಮೇಲೆ ಯಾಕೆ ಹೆಚ್ಚು ದಾಳಿಗಳನ್ನು ಮಾಡಲಿಲ್ಲ? ಅವನಿಗೆ ಚೀನೀಯರ ಮೇಲೆ ಯಾಕಂತ ಸಿಟ್ಟು? ಇಷ್ಟಕ್ಕೂ ಯಾರು ಆ ಸಾಮ್ರಾಟ? ಅವನು ಜಗ ಗೆಲ್ಲುವ ಕನಸನ್ನು ಕಂಡಿದ್ದಾದರೂ ಹೇಗೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತು ನಾವಿಲ್ಲಿ ಹೇಳೋದಕ್ಕೆ ಹೊರಟಿರೋ ಸಾಮ್ರಾಟನ ಕಥೆ ಕೇಳಿದರೆ ನಿಜಕ್ಕೂ ನೀವು ಬೆಚ್ಚಿ ಬೀಳ್ತೀರಿ. ಪ್ರಪಂಚದ ಇತಿಹಾಸದಲ್ಲಿ ಅವನ ಹೆಸರು ಅಜರಾಮರ. ಅವತ್ತು ಜಗತ್ತನ್ನು ಗೆಲ್ಲೋದಕ್ಕೆ ಹೊರಟ ಅವನು ಯಾರೋ ಸಾಮ್ರಾಟನ ಮಗ ಅಲ್ಲ. ಅವನು ನಾಯಕತ್ವ ವಹಿಸಿದ್ದ ಜನಾಂಗಕ್ಕೆ ಸಾಮ್ರಾಜ್ಯದ ಕಲ್ಪನೆ ಕೂಡ ಇರಲಿಲ್ಲ. ಬಲಿಷ್ಠ ಸಾಮ್ರಾಟರನ್ನ ಎದುರಿಸೋದಕ್ಕೆ ಹೊರಡೋ ಮುನ್ನ ಅವನು ತನ್ನ ತಮ್ಮನ ಜೊತೆ ಕಾದಾಡಬೇಕಾಗಿ ಬಂದದ್ದು ನಿಜಕ್ಕೂ ವಿಧಿಯ ವಿಪರ್ಯಾಸ. ಆದರೆ ಅವೆಲ್ಲವನ್ನ ಮೀರಿ ಅವನೊಂದು ಸಾಮ್ರಾಜ್ಯವನ್ನು ಕಟ್ಟಿಬಿಟ್ಟ. ಅದು ಅಲೆಕ್ಸಾಂಡರ್ನ ಸಾಮ್ರಾಜ್ಯಕ್ಕಿಂತಲೂ ವಿಸ್ತಾರವಾಗಿತ್ತು. ಅದು ಜಗತ್ತಿನ 1/3 ಭಾಗವನ್ನು ಆಕ್ರಮಿಸಿಕೊಂಡಿತ್ತು. ಅಂಥ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿದವನೇ ರಣಭಯಂಕರ ಚೆಂಗೀಸ್ ಖಾನ್. ಈ ಹೆಸರು ಕೇಳಿ ನಾನು ಮತ್ತಿನ್ಯಾವುದೋ ಮುಸ್ಲಿಂ ಆಕ್ರಮಣಕಾರನ ಕಥೆಯನ್ನು ಹೇಳ್ತಿದ್ದೀನಿ ಅಂತ ಅಂದುಕೊಂಡು ಬಿಡಬೇಡಿ. ಮೊದಲನೆಯದು, ಚೆಂಗೀಸ್ ಖಾನ್ ಇಸ್ಲಾಂ ಧರ್ಮದ ಅನುಯಾಯಿ ಅಲ್ಲ. ಎರಡನೆಯದ್ದು, ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡದೇ ಇದ್ದರೆ ಜಗತ್ತಿನ ಮಹಾಶ್ರೇಷ್ಠ ನಾಯಕನೊಬ್ಬನ ಕಥೆಯನ್ನು ನೀವು ಮಿಸ್ ಮಾಡ್ಕೊಂಡು ಹಾಗಾಗತ್ತೆ. ಅದು ಹಿಮಾಚ್ಛಾದಿತ ಪರ್ವತಗಳ ನಡುವಿನ ಕಣಿವೆ. ಅಲ್ಲೊಂದು ಬುಡಕಟ್ಟು ಜನರ ಚಿಕ್ಕ ಪಾಳೆಪಟ್ಟು. ಅಲ್ಲಿದ್ದ ಜನಗಳಿಗೆ ಅವನೊಬ್ಬ ನಾಯಕ. ಅವತ್ತು ಆ ನಾಯಕನಿಗೆ ಪುತ್ರ ಸಂತಾನದ ಖುಷಿ. ಆ ಮಗು ಹುಟ್ಟುತ್ತಲೇ ತನ್ನ ಬಲಗೈನಲ್ಲಿ ರಕ್ತದ ಕಲೆಯನ್ನು ಅಂಟಿಸ್ಕೊಂಡಿತ್ತು. ಅದನ್ನು ಕಂಡ ಆ ಜನಗಳಿಗೆ ಭವಿಷ್ಯದ ಅರಿವಾಯಿತು. ಅವರ ಅನಿಸಿಕೆ ಸುಳ್ಳಾಗಲಿಲ್ಲ. ಆ ಹುಡುಗ ಮುಂದೊಂದಿನ ವಿಶ್ವನೇ ಬೆರಗು ಕಣ್ಣಿನಿಂದ ನೋಡುವಂಥ ವ್ಯಕ್ತಿಯಾಗಿ ರೂಪುಗೊಂಡ. ಅವನು ಇಡೀ ಯುರೇಷಿಯಾವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡ. ಬುಡಕಟ್ಟು ಜನಾಂಗ ಒಂದು ಜಗತ್ತನ್ನು ಆಳಬಲ್ಲದು ಅನ್ನೋದನ್ನು ನಿರೂಪಿಸಿದ್ದ. ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯಕ್ಕೆ ಅವನು ಏಕಮಾದ್ವಿತೀಯ ನಾಯಕನಾಗಿದ್ದ. ಅವನು ಹುಟ್ಟಿದಾಗ ಅವನ ಅಪ್ಪ ಅವನಿಗಿಟ್ಟ ಹೆಸರು ತ್ಯಮುಜಿನ್. ಆದರೆ ಜಗತ್ತವನನ್ನು ಗುರುತಿಸಿದ್ದು ಚೆಂಗೀಸ್ ಖಾನ್ ಅಂತ. ಚೆಂಗೀಸ್ ಖಾನ್ 12ನೇ ಶತಮಾನದ ಅರಿಭಯಂಕರ ಮಂಗೋಲಿಯಾದ ಬುಡಕಟ್ಟು ಜನಾಂಗದ ನಾಯಕನಾಗಿದ್ದವನು ಸಾರ್ವಭೌಮನಾಗಿ ಮೆರೆದಿದ್ದ. ಅವನ ಕತ್ತಿಗೆ ಕೊಟ್ಟ ರಕ್ತ ತರ್ಪಣಕ್ಕೆ ಲೆಕ್ಕನೇ ಇಲ್ಲ. ಸಾವಿನ ಸುಳಿಗೆ ಸಿಲುಕಿ ಕೂಡ ಸಾವನ್ನ ಗೆದ್ದು ಬರೋ ಛಲ ಅವನಲ್ಲಿತ್ತು. ಹೀಗಾಗಿನೇ ತನ್ನೆದುರಿಗೆ ನಿಂತಿರೋನು ಸಹೋದರನೇ ಆಗಿದ್ರೂ ಅವನ ರುಂಡವನ್ನ ಚೆಂಡಾಡಿದ್ದ ನಿಷ್ಕರುಣಿ ಈ ಚೆಂಗೀಸ್ ಖಾನ್. ಅಲೆಕ್ಸಾಂಡರ್ನ ನಂತರ ವಿಶ್ವ ವಿಜಯಿಯಾಗೋ ಕನಸನ್ನ ಕಟ್ಟಿಕೊಂಡಿದ್ದ ಮಹಾನ್ ಕನಸುಗಾರ ಈ ಚೆಂಗೀಸ್ ಖಾನ್. ಚೆಂಗೀಸ್ ಖಾನ್ ಹುಟ್ಟಿದ್ದು ಕ್ರಿಸ್ತಶಕ 1162ರಲ್ಲಿ. ಮಂಗೋಲಿಯಾದ ಓನನ್ ನದಿಯ ಬಳಿಯ ಕೆಂತಿ ಪರ್ವತ ಶ್ರೇಣಿಗಳ ನಡುವಿನಲ್ಲಿ ಬೋರ್ಜಿಗಿನ್ ಅನ್ನೋ ಬುಡಕಟ್ಟು ಜನಾಂಗ ನೆಲೆಸಿತ್ತು. ಆ ಪ್ರದೇಶ ಇವತ್ತಿನ ಮಂಗೋಲಿಯಾದ ರಾಜಧಾನಿ ಉಲಾನ್ಬತಾರ್ನಿಂದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿದೆ. ಅಂಥ ಪ್ರದೇಶದಲ್ಲಿದ್ದ ಬೋರ್ಜಿಗಿನ್ ಬುಡಕಟ್ಟಿನ ನಾಯಕನಾಗಿದ್ದ ಎಸುಖೈ ಹಾಗೂ ಅವನ ಮಡದಿ ಅಲೈನ್ನ ಮಗನಾಗಿ ಚೆಂಗೀಸ್ ಖಾನ್ ಜನಿಸ್ತಾನೆ. ಚೆಂಗೀಸ್ ಖಾನ್ ಇನ್ನು ಚಿಕ್ಕ ಹುಡುಗನಾಗಿದ್ದಾಗಲೇ ಅವನ ಜೀವನದಲ್ಲೊಂದು ದುರಂತ ನಡೆದು ಹೋಯಿತು. ಅವನ ತಂದೆ ಏಸುಕೈಗೆ ವಿರೋಧಿ ಬುಡಕಟ್ಟು ಗುಂಪಾದ ತತಾರ್ ಜನಾಂಗದ ಕೆಲವರು ವಿಷ ಉಣಿಸಿ ಕೊಂದುಬಿಟ್ರು. ತಂದೆಯ ಸಾವಿನ ನಂತರ ಖಾನ್ ಆ ಬುಡಕಟ್ಟು ಜನಾಂಗದ ನಾಯಕನಾಗಬೇಕಿತ್ತು. ಆದರೆ ಅದಕ್ಕೊಂದಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ದಷ್ಟೇ ಅಲ್ಲ, ಆ ಇಡೀ ಕುಟುಂಬವನ್ನು ಬಹಿಷ್ಕರಿಸಿ ಬಿಡ್ತಾರೆ. ಚೆಂಗೀಸ್ ಖಾನನ ತಾಯಿ ತನ್ನ ಮಕ್ಕಳನ್ನು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡ್ತಾಳೆ. ಪ್ರತೀಕಾರದ ಜ್ವಾಲೆಯಲ್ಲೇ ಬೆಳೆದ ಖಾನ್ನ ಕಣ್ಣುಗಳಲ್ಲಿ ದ್ವೇಷದ ಜ್ವಾಲೆ ಹೊತ್ತಿ ಉರಿಯೋದಕ್ಕೆ ಶುರು ಮಾಡುತ್ತೆ. ಹಾಗೆ ಅವನು ದೊಡ್ಡವನಾಗ್ತಾ ಆಗ್ತಾ ಅವನ ಕನಸು ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಜಗತ್ತನ್ನೇ ಗೆಲ್ಲಬೇಕು ಅನ್ನೋ ಹುಮ್ಮಸ್ಸು ಅವನಲ್ಲಿ ಬೇರೂರಿತು. ಆ ಸಂದರ್ಭದಲ್ಲಿ ಅವನು ಜೊತೆ ನಿಂತು ಹೋರಾಡಿದ್ದ ಅವನ ಸಹೋದರನೇ ಕೆಲ ದಿನಗಳ ನಂತರ ಚೆಂಗೀಸ್ ವಿರುದ್ಧ ಕತ್ತಿ ಮಸ್ದು ಬಿಟ್ಟ.
ಜಗತ್ತನ್ನು ಗೆಲ್ಲೋದು ಅಂದರೆ ಸುಮ್ಮನೆ ವಿಚಾರ ಅಲ್ಲ, ಅದಕ್ಕೆ ಸಾಕಷ್ಟು ತಯಾರಿಗಳು ಬೇಕು. ಯುದ್ಧ ನಿಪುಣತೆ, ತಂತ್ರಗಾರಿಕೆಯ ಜೊತೆಯಲ್ಲೇ ಕುತಂತ್ರ ಕೂಡ ಗೊತ್ತಿರಬೇಕು. ಇದೆಲ್ಲವನ್ನ ಚಂಗೀಸ್ ಖಾನ್ ಅರಿತಿದ್ದ. ಆದರೆ ಅವನು ಮೊದಲಿಗೆ ತನ್ನ ತಮ್ಮನ ಮೇಲೆ ಯುದ್ಧ ಮಾಡಬೇಕಾಗಿ ಬಂದದ್ದು ಮಾತ್ರ ನಿಜಕ್ಕೂ ವಿಪರ್ಯಾಸನೇ. ಹೌದು, ಚಂಗೀಸ್ ಖಾನ್ ಮತ್ತು ಅವನ ಸಹೋದರನ ನಡುವೆ ನಾಯಕತ್ವಕ್ಕಾಗಿ ಕಿತ್ತಾಟ ಶುರುವಾಗುತ್ತೆ. ಚಂಗೀಸ್ ಖಾನ್ ಮಹತ್ವಾಕಾಂಕ್ಷಿಯಾಗಿದ್ದರೂ ಮುಂಗೋಪಿಯಾಗಿರಲಿಲ್ಲ. ಅವನ ಸ್ವಭಾವನೇ ಅವನಿಗೆ ಮುಳ್ಳಾಗಿತ್ತು. ತನ್ನ ತಮ್ಮನೇ ತನ್ನ ಮೇಲೆ ಯುದ್ಧಕ್ಕೆ ಬರ್ತಾನೆ ಅನ್ನೋದು ಗೊತ್ತಾಗಿ ಕೂಡ ಚಂಗೀಸ್ ಖಾನ್ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಅಷ್ಟೇ ಅಲ್ಲ, ಅವನು ಆ ಸೈನ್ಯದ ಶಕ್ತಿಯನ್ನು ನಿರ್ಲಕ್ಷಿಸಿಬಿಟ್ಟ. ಹೀಗಾಗಿ ಮೊದಲ ಬಾರಿಗೆ ಚಂಗೀಸ್ ಖಾನ್ ತನ್ನ ತಮ್ಮನ ಸೈನ್ಯದ ಹೊಡೆತಕ್ಕೆ ಸಿಲುಕಿ ಬಂದಿಯಾಗಬೇಕಾಯಿತು. ಕೆಲ ತಿಂಗಳುಗಳ ನಂತರ ತಮ್ಮನ ಸೆರೆಯಿಂದ ತಪ್ಪಿಸಿಕೊಂಡ ಚಂಗೀಸ್ ಖಾನ್ ಮತ್ತೆ ಯಾವತ್ತೂ ಹಿಂತಿರುಗಿ ನೋಡಲಿಲ್ಲ. ಆ ಘಟನೆ ಅವನಿಗೆ ಸಾಕಷ್ಟು ಪಾಠಗಳನ್ನು ಕಲಿಸಿತ್ತು. ಅವನು ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ದ. ಜಗತ್ತಲ್ಲಿ ಹೆದರಿಸದೇ ಇದ್ದರೆ ಉಳಿಗಾಲ ಇಲ್ಲ ಅನ್ನೋದು ಅವನ ಅರಿವಿಗೆ ಬಂದಿತ್ತು. ಹೀಗಾಗಿ ಚಂಗೀಸ್ ಖಾನ್ ರಕ್ತ ಪಿಪಾಸುವಾಗಿ ಬದಲಾಗಿಬಿಟ್ಟ. ಅವನು ತನ್ನ ರಾಜ್ಯ ವಿಸ್ತರಣೆಯ ಕಡೆ ಗಮನ ಕೊಟ್ಟ. ತನ್ನ ಸಹೋದರನನ್ನು ಬಂಧಿಸಿ ಅವನನ್ನು ಕೊಲ್ಲಿಸಿದ ನಂತರ ಚಂಗೀಸ್ ಖಾನ್ನ ಕಣ್ಣು ಬಿದ್ದದ್ದು ನೆರೆಯ ಚೀನಾದ ಮೇಲೆ. ಅವತ್ತಿಗೆ ಮಂಗೋಲಿಯಾ ಇನ್ನೂ ಪೂರ್ಣವಾದ ರಾಜ್ಯವಾಗಿ ಗುರುತಿಸಿಕೊಂಡಿರಲಿಲ್ಲ. ಆ ಸಂದರ್ಭದಲ್ಲಿ ಚಂಗೀಸ್ ಖಾನ್ ಮಂಗೋಲಿಯಾದಲ್ಲಿದ್ದ ಬುಡಕಟ್ಟು ಜನಾಂಗವನ್ನೆಲ್ಲ ಒಂದುಗೂಡಿಸ್ತಾನೆ. ಅವನ ಮಹತ್ವಾಕಾಂಕ್ಷೆಗೆ ಹೆಗಲು ಕೊಟ್ಟವರಿಗೆ ಸನ್ಮಾನ ಮಾಡಿ ತನ್ನ ಜೊತೆಯಲ್ಲಿಟ್ಕೋತಾನೆ. ವಿರೋಧ ವ್ಯಕ್ತಪಡಿಸಿದವರನ್ನ ಯಾವುದೇ ಮುಲಾಜಿಲ್ಲದೆ ಮುಗಿಸಿ ಹಾಕ್ತಾನೆ. ಹೀಗಾಗಿ ಮಂಗೋಲಿಯಾದಲ್ಲಿದ್ದ ಅಷ್ಟು ಬುಡಕಟ್ಟು ಜನಾಂಗದ ಜನ ಚಂಗೀಸ್ ಖಾನ್ ಬೆಂಬಲಕ್ಕೆ ನಿಂತ್ಕೋತಾರೆ. ಕೆಲವರಿಗೆ ಅವನ ಮೇಲೆ ನಂಬಿಕೆ ಇತ್ತು, ಮತ್ತೆ ಕೆಲವರಿಗೆ ಅವನ ಬಗ್ಗೆ ಭಯ ಇತ್ತು. ಆದರೆ ಅವರೆಲ್ಲರ ಕಣ್ಣುಗಳಲ್ಲಿ ಮಂಗೋಲಿಯಾ ಸಾಮ್ರಾಜ್ಯದ ಕನಸು ಮಾತ್ರ ಕಂಗೊಳಿಸ್ತಿತ್ತು. ಅದನ್ನು ತುಂಬಿದವನು ಇದೇ ಚಂಗೀಸ್ ಖಾನ್. ಆ ಪ್ರಯತ್ನದ ಫಲವಾಗಿ ಖಾನ್ ಚೀನಾದ ಕ್ಸಿಯಾ ರಾಜ್ಯದ ಮೇಲೆ ದಾಳಿ ಮಾಡಿದ್ದ. ಅವತ್ತಿಗೆ ಕ್ಸಿಯಾ ವಂಶ ಇವತ್ತಿನ ಉತ್ತರ ಚೀನಾದ ಭಾಗಗಳನ್ನು ಆಳ್ವಿಕೆ ಮಾಡ್ತಿತ್ತು. ಒಂದು ಕಡೆ ತಂಗುಟ್ಸ್, ಮತ್ತೊಂದು ಕಡೆ ಜಿನ್ ಸಾಮ್ರಾಜ್ಯವನ್ನು ಗಡಿಯಾಗಿ ಹೊಂದಿದ್ದ ಕ್ಸಿಯಾ ಸಾಮ್ರಾಜ್ಯ ಚಂಗೀಸ್ ಖಾನನಿಗೆ ಸುಲಭದ ತುತ್ತಾಯಿತು. ಆ ನಂತರ ಚಂಗೀಸ್ ಖಾನ್ ಜಿನ್ ಸಾಮ್ರಾಜ್ಯದ ಮೇಲೆ ಮುಗಿಬಿದ್ದ. ಖಾನ್ ಚೀನಾದಲ್ಲಿ ನಡೆಸಿದ ದಂಡಯಾತ್ರೆಗಳ ಅರಿವಿದ್ರೂ ಕೂಡ ಜಿನ್ ಸಾಮ್ರಾಜ್ಯದ ದೊರೆ ಅದನ್ನು ನಿರ್ಲಕ್ಷಿಸಿಬಿಟ್ಟ. ಹೀಗಾಗಿ ಚಂಗೀಸ್ ಖಾನ್ನ ಸುಸಜ್ಜಿತ ಸೇನೆ ಜಿನ್ ಸಾಮ್ರಾಜ್ಯದ ವಿರುದ್ಧ ಜಯಬೇರಿಯನ್ನು ಬಾರಿಸಿತ್ತು. ಈ ವಿಜಯದೊಂದಿಗೆ ಇವತ್ತಿನ ಮಂಗೋಲಿಯಾ ಹಾಗೂ ಚೀನಾದ ಅರ್ಧ ಭಾಗ ಚಂಗೀಸ್ ಖಾನನ ವಶವಾಯಿತು. ಆ ನಂತರ ಅವನು ಸಿಲ್ಕ್ ರೂಟ್ ಕಡೆ ತನ್ನ ಗಮನನ ಹರಿಸ್ತಾನೆ. ಆ ಭಾಗದಲ್ಲಿ ಟಿಬೆಟಿಯನರು ಹಾಗೂ ಕಾರಾಕಿತೈಗಳ ಆಳ್ವಿಕೆ ನಡೀತಿತ್ತು. ಅವರೊಂದಿಗೆ ಉತ್ತಮ ಸ್ನೇಹವನ್ನು ಬೆಳೆಸಿದ ಚಂಗೀಸ್ ಖಾನ್ ಪಶ್ಚಿಮ ದೇಶಗಳೊಂದಿಗಿನ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿಕೊಂಡ. ಕಾಲಕ್ರಮೇಣ ಈ ಪ್ರದೇಶಗಳು ಚಂಗೀಸ್ ಖಾನನ ವಶವಾದವು. ಅಲ್ಲಿಗೆ ಖಾನ್ ಸಾಮ್ರಾಜ್ಯ ಪಶ್ಚಿಮದಲ್ಲಿ ಪರ್ಷಿಯಾ, ದಕ್ಷಿಣದಲ್ಲಿ ಭಾರತವನ್ನು ಗಡಿಯಾಗಿ ಹೊಂದಿತ್ತು. ಹೀಗೆ ಏಷ್ಯಾದಿಂದ ಯುರೋಪ್ವರೆಗಿನ ಪ್ರದೇಶವನ್ನು ಗೆದ್ದಿದ್ದ ಚಂಗೀಸ್ ಖಾನ್ಗೆ ಸಿಲ್ಕ್ ರೂಟ್ನ ಸಂಪೂರ್ಣ ಹಕ್ಕುಸ್ವಾಮ್ಯ ತನಗೆ ಬೇಕು ಅನ್ನಿಸ್ತು. ಹಾಗಾಗಿ ಅವನು ಕ್ವಾರೆಜ್ಮಿಯನ್ ಪ್ರಾಂತ್ಯದ ಮೇಲೆ ದಾಳಿ ಮಾಡ್ತಾನೆ. ಅದಕ್ಕೂ ಮೊದಲು ಸಂಧಾನಕ್ಕಾಗಿ ಪ್ರಯತ್ನಿಸಿದ್ದ ಚಂಗೀಸ್ ಖಾನ್ ತನ್ನ ರಾಯಭಾರಿಗಳನ್ನು ಕ್ವಾರೆಜ್ಮಿಯನ್ನ ಸುಲ್ತಾನ ಮಹಮ್ಮದ್ ಶಾನ ಆಸ್ಥಾನಕ್ಕೆ ಕಳುಹಿಸಿದ್ದ. ಆದರೆ ಚಂಗೀಸ್ ಖಾನ್ ಬಗ್ಗೆ ಗೊತ್ತಿಲ್ಲದ ಶಾ ಆ ರಾಯಭಾರಿಗಳ ರುಂಡವನ್ನು ಕತ್ತರಿಸಿ ಅವುಗಳನ್ನು ಚಂಗೀಸ್ ಖಾನ್ಗೆ ಕಳುಹಿಸಿಕೊಡೋದ್ರ ಮೂಲಕ ಯುದ್ಧ ಮಾರಿಗೆ ರಣಾಹ್ವಾನವನ್ನು ಕೊಟ್ಟುಬಿಟ್ಟ. ಇದಾದ ಕೆಲವೇ ದಿನಗಳಲ್ಲಿ ಕ್ವಾರೆಜ್ಮಿಯನ್ ಮೇಲೆ ದಾಳಿ ಮಾಡಿ ಅದನ್ನು ಗೆಲ್ತಾನೆ ಚಂಗೀಸ್ ಖಾನ್. ಈ ಕ್ವಾರೆಜ್ಮಿಯಾನ್ ಅವತ್ತಿನ ಕಾಲಕ್ಕೆ ಪರ್ಷಿಯಾದ ಪ್ರದೇಶಗಳನ್ನು ಒಳಗೊಂಡಿತ್ತು. ಇವತ್ತಿನ ಬಲೂಚಿಸ್ತಾನ್ನಿಂದ ಮೊದಲುಗೊಂಡು ಆಫ್ಘನಿಸ್ತಾನದ ಅರ್ಧ ಭೂಪ್ರದೇಶ, ಸಮರ್ಖಂಡ್, ಕಜಕಿಸ್ತಾನ್ ಹಾಗೂ ಇವತ್ತಿನ ಇರಾನ್ಗಳನ್ನು ಒಳಗೊಂಡಿದ್ದ ಪ್ರದೇಶ ಚಂಗೀಸ್ ಖಾನನ ವಶವಾಯಿತು. ಅಲ್ಲಿಗೆ ಚಂಗೀಸ್ ಖಾನ್ನ ಸಾಮ್ರಾಜ್ಯ ಮಂಗೋಲಿಯಾದಿಂದ ಪರ್ಷಿಯಾದವರೆಗೆ ವಿಸ್ತರಿಸಿತು. ಹಾಗಿದ್ದ ಮೇಲೆ ಭಾರತವನ್ನು ಬಿಡೋದಾದರೂ ಯಾಕೆ ಅಂದ್ಕೊಂಡ ಖಾನ್ ನಮ್ಮ ದೇಶದ ಮೇಲೂ ದಾಳಿ ಮಾಡ್ತಾನೆ. ಆದರೆ ಇಲ್ಲವನಿಗೆ ಪ್ರಬಲ ವಿರೋಧ ವ್ಯಕ್ತವಾಗುತ್ತೆ. ತದ ದಿನಗಳಲ್ಲೂ ಅಂದರೆ ಚಂಗೀಸ್ ಖಾನನ ಯುಗ ಕಳೆದು ಹಲವಾರು ವರ್ಷಗಳ ನಂತರ ಕೂಡ ಮಂಗೋಲರು ದೆಹಲಿ ಸುಲ್ತಾನರ ಮೇಲೆ ಆಗಾಗ ದಾಳಿ ಮಾಡ್ತಲೇ ಇದ್ದರು. ಮಿಂಚಿನ ಹಾಗೆ ಬರ್ತಿದ್ದ ಮಂಗೋಲಿಯಾದ ಸೈನ್ಯ ದೆಹಲಿ ಸುಲ್ತಾನರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದು ಅಲ್ಲಿದ್ದ ಧನ ಕನಕಗಳನ್ನು ದೋಚಿ ಪರಾರಿಯಾಗ್ತಿತ್ತು.
ಅಲಾವುದ್ದೀನ್ ಖಿಲ್ಜಿ ಹಾಗೂ ಮೊಹಮ್ಮದ್ ಬಿನ್ ತುಘಲಕ್ ಮಂಗೋಲರನ್ನ ಎದುರಿಸಿದ್ದ ವಿಚಾರಗಳು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿವೆ. ಅಷ್ಟೇ ಅಲ್ಲದೆ ತುಘಲಕ್ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನ ಶಿಫ್ಟ್ ಮಾಡಿದ್ದೇ ಈ ಮಂಗೋಲಿಯನ್ನರ ದಾಳಿಯ ಭಯದಿಂದ ಅಂತ ಹೇಳಲಾಗತ್ತೆ. ಏನೇ ಇದ್ರೂ ಚೆಂಗಿಸ್ ಖಾನ್ ಭಾರತವನ್ನು ಸಂಪೂರ್ಣವಾಗಿ ಆಕ್ರಮಿಸೋ ಮನಸ್ಸು ಮಾಡಲಿಲ್ಲ. ಹೀಗಾಗಿನೇ ಅವನ ಸಾಮ್ರಾಜ್ಯ ಭಾರತದ ಮೇಲ್ಭಾಗದಲ್ಲಿ ಹಾದು ಹೋಯಿತು. ಅಲೆಕ್ಸಾಂಡರ್ನ ನಂತರ ಅತ್ಯದ್ಭುತವಾದ ಸೇನಾ ಸಂರಚನೆಯನ್ನ ಹೊಂದಿದ್ದ ಮತ್ತೊಬ್ಬ ಸಾಮ್ರಾಟ ಅಂದರೆ ಅವನು ಚೆಂಗಿಸ್ ಖಾನ್. ಅವನ ಸೇನೆಯಲ್ಲಿ 10, 100, 1000, 10,000 ಸೈನಿಕರಿರೋ ತುಕಡಿಗಳನ್ನು ರಚಿಸಿ ಯುದ್ಧ ವ್ಯೂಹವನ್ನು ರಚಿಸುತ್ತಿದ್ದ. ಅವನ ಈ ಸೈನ್ಯ ಪದ್ಧತಿ ಅವನ ಗೆಲುವುಗಳಲ್ಲಿ ಸಹಕಾರಿಯಾಗ್ತಿತ್ತು. ಅಲ್ಲದೆ ಮುಖುವಾಲಿ, ಜೆಬೆ, ಸುಬುತಾಯ್ರಂಥ ನಂಬಿಕಸ್ಥ ಸೇನಾಪತಿಗಳು ಚೆಂಗಿಸ್ ಖಾನನ ದಿಗ್ವಿಜಯದಲ್ಲಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದರು. ರಾಜತಾಂತ್ರಿಕ ಕಾರಣಗಳಿಂದ ಚೆಂಗಿಸ್ ಖಾನ್ 16 ಮದುವೆಗಳನ್ನಾಗಿದ್ದ. ಹಾಗಾಗಿ ಅಷ್ಟೇ ಸಂಖ್ಯೆಯ ಮಕ್ಕಳು ಕೂಡ ಅವನಿಗಿದ್ರು. ಇಷ್ಟೆಲ್ಲ ಇದ್ರೂ ಅವನ ಕೊನೆಯ ದಿನಗಳು ಮಾತ್ರ ನೆಮ್ಮದಿಯಾಗಿರಲಿಲ್ಲ. 1227ರಲ್ಲಿ ಚೆಂಗಿಸ್ ಖಾನ್ ನಿಗೂಢ ಕಾಯಿಲೆಯಿಂದ ಸಾವನ್ನಪ್ಪಿಬಿಟ್ಟ. ಅಲ್ಲಿ ಮಂಗೋಲಿಯಾದ ಮಹಾಸಾಮ್ರಾಟ ಅಸ್ತಂಗತನಾಗಿ ಹೋಗಿದ್ದ. ಆದರೂ ಅವನ ಸಾಧನೆಗಳು ಇವತ್ತಿಗೂ ಚೆಂಗಿಸ್ ಖಾನ್ನನ್ನು ನೆನೆಯೋ ಹಾಗೆ ಮಾಡಿವೆ. ಅಲ್ಲದೆ ಚೀನಾ, ಮಂಗೋಲಿಯಾದಲ್ಲಿ ಇವತ್ತಿಗೂ ಚೆಂಗಿಸ್ ಖಾನ್ ನಾನಾ ರೂಪದಲ್ಲಿ ಜೀವಂತವಾಗಿದ್ದಾನೆ. ಇವತ್ತಿಗೂ ಚೀನಿಯರಿಗೆ ಮಂಗೋಲಿಯನ್ನರ ಬಗ್ಗೆ ಒಂದು ರೀತಿಯ ಭಯ ಇದೆ. ಅದಕ್ಕೆ ಕಾರಣನಾದವನು ಇದೇ ಚೆಂಗಿಸ್ ಖಾನ್ ಅನ್ನೋ ಭಯಂಕರನಲ್ಲದೆ ಮತ್ತಿನ್ಯಾರೂ ಅಲ್ಲ. ಇದು ಸ್ನೇಹಿತರೆ ಜಗತ್ತನ್ನು ಗೆಲ್ಲೋದಕ್ಕೆ ಹೊರಟಿದ್ದ ಏಷ್ಯಾ ಖಂಡದ ಸಮರ ವೀರನ ಕಥೆ. ಸಾಕಷ್ಟು ವೀಕ್ಷಕರು ಚೆಂಗಿಸ್ ಖಾನ್ ಬಗ್ಗೆ ಕೇಳ್ತಾ ಇದ್ದಿದ್ರಿಂದ ಅವನ ಕುರಿತಾದ ಸಂಕ್ಷಿಪ್ತ ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ. ಇತಿಹಾಸದ ಅನೇಕ ವೀರ ಪುರುಷರ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ. ಪ್ರತಿಯೊಂದನ್ನು ಆದ್ಯತೆಯ ಮೇರೆಗೆ ನಿಮ್ಮ ಮುಂದಿಡಲಾಗತ್ತೆ. ಸ್ವಲ್ಪ ತಡವಾದರೆ ಬೇಸರ ಬೇಡ, ಖಂಡಿತ ನಿಮ್ಮ ಆಸೆಯನ್ನು ಈಡೇರಿಸ್ತೀವಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಡಿ. ನಿಮಗೆ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕಾಗಿ contactmediamasters@gmail.com ಮೇಲ್ ಮಾಡಿ. ನಿಮ್ಮ ಲೇಖನಗಳು ಪ್ರಸಾರಯೋಗ್ಯವಾಗಿದ್ದರೆ ಖಂಡಿತ ಅವುಗಳನ್ನು ವಿಡಿಯೋ ರೂಪಕ್ಕೆ ತರ್ತೀವಿ. ನಿಮ್ಮ ಹೆಸರಿನ ಜೊತೆಗೆ ಅವುಗಳನ್ನು ಅಪ್ಲೋಡ್ ಕೂಡ ಮಾಡ್ತೀವಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಇಷ್ಟ ಆಗಿರೋ ವಿಡಿಯೋ ಲಿಂಕ್ಗಳನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಮಾಹಿತಿಯನ್ನು ಹಂಚುವ ನಮ್ಮ ಕೆಲಸದ ಜೊತೆಗೆ ನೀವು ಕೂಡ ಕೈ ಜೋಡಿಸಿ.